ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿ ಬಹುಶಃ 2 ಸಬ್ಜೆಕ್ಟ್ ಬಂದಿದ್ದಾರೆ. ಒಂದು ರಾಮನಗರದ ಜಿಲ್ಲಾ ಕೇಂದ್ರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು, ಹೆಸರನ್ನ ಬದಲಾವಣೆ ಮಾಡಿರೋದು. ಇನ್ನೊಂದು 17,000 ಕೋಟಿ ಟನಲ್ ರೋಡ್ನ ಮಾಡ್ತೀವಿ ಅಂತಕ್ಕಂಥ ಒಂದು ತೀರ್ಮಾನ ಆಡಳಿತಾತ್ಮಕವಂತ ಗುಜರಾತಿ ಕೊಟ್ಕೊಂಡವ್ರೆ. ದುಡ್ಡಲ್ಲಿ ಇಟ್ಟಿದೀವಿ ಅಂತ ಹೇಳಿಲ್ಲ, ದುಡ್ಡಲ್ಲಿ ಇದನ್ನ ಅದಕ್ಕೆ ಕಾರ್ಯಕ್ರಮ ಕೊಡ್ತೀವಿ ಅಂತ ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಸ್ಪರ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ನಂತರ ಟನಲ್ ರೋಡ್ ಬಗ್ಗೆ ಹೋಗಬೇಕು ಅನ್ನೋ ತೀರ್ಮಾನ ಇನ್ನೂ ಮಾಡಿಲ್ಲ ಅಂತ ಮಾಡ್ತಾರಂತೆ. ಬೆಂಗಳೂರು ನಗರದಲ್ಲಿ ಔಟರ್ ಪೆರಿಫೆರಲ್ ರಿಂಗ್ ರೋಡ್ 2005-6 ನಡ್ಕೊಂಡ್ಬಂತು. ನಾನು 2006-7 ಮುಖ್ಯಮಂತ್ರಿ ಇದ್ದಾಗ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು. ಬಾಲು ಅವರು ಸಾರಿಗೆ ಸಚಿವರು, ತಮಿಳುನಾಡಿನ ಹಿರಿಯ ಸದಸ್ಯರು TR ಅವರ ಜೊತೆ ಚರ್ಚೆ ಮಾಡಿ ಅವರು ಹಣ ಕೊಡಕ್ಕೂ ತಯಾರಾಗಿತ್ತು. ನಮ್ಮ ಕಾಲದಲ್ಲಿ ಟೆಂಡರ್ ನೋಟಿಫಿಕೇಶನ್ ಎಲ್ಲ ಮಾಡಿ ಎಲ್ಲ ಒಂದು ಲೆವೆಲ್ಗೆ ತಂದು ಆ ಕಾರ್ಯಕ್ರಮಕ್ಕೆ ಯೋಜನೆ ಜಾರಿಗೆ ತರೋದಕ್ಕೆ 2006-7 ಹಲವಾರು ತೀರ್ಮಾನ ಮಾಡಿದೆ. ಇವತ್ತು 17 ವರ್ಷ ಆಗಿದೆ. ಬರೀ ಚರ್ಚೆಗಳಂತಲ್ಲೇ ಇಟ್ಕೊಂಡಿದ್ವಿ. ಅವತ್ತಿನ 3,000 ಕೋಟಿ ಪ್ರಾಜೆಕ್ಟ್ ಇವತ್ತು 28,000 ಕೋಟಿ ತಗೊಂಡು ಹೋಗವ್ರೆ. ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿಗೂ ಕೊಡುಗೆ ಏನು ಅಂತಾರೆ ಬೆಂಗಳೂರು ನಗರಕ್ಕೆ. ಓಪನ್ ಡಿಬೇಟ್ಗೂ ಪಾಪ ನನಗೆ ಆಹ್ವಾನ ಕೊಟ್ಟವ್ರೆ. ನಾನು ಅವ್ರ ಜೊತೆ ಓಪನ್ ಡಿಬೇಟ್ ಏನ್ ಮಾಡಲಿ? ಸರ್ಕಾರದ ದಾಖಲೆಗಳಿಲ್ವ ತೆಗೆದು ನೋಡಕ್ ಹೇಳಿ. ಸ್ವಲ್ಪ ದುಡ್ಡ ಹಗಲು ರಾತ್ರಿ ಹೊಡೆಯೋದು ನಿಲ್ಲಿಸಿ, ರಾತ್ರಿ 1 ಗಂಟೆವರೆಗೂ ವ್ಯಾಪಾರ ಮಾಡ್ತಾರಲ್ಲ, ಆ ಕೆಲಸ ನಿಲ್ಲಿಸಿ ಸರ್ಕಾರದ ದಾಖಲೆ ತೆಗಿಯಕ್ಕೆ ಹೇಳಿ. 2006-7, 7-8 ಬೆಂಗಳೂರು ನಗರಕ್ಕೆ ಅವತ್ತಿನ ಬಿಜೆಪಿ JDS ಸಮ್ಮಿಶ್ರ ಸರ್ಕಾರದಲ್ಲಿ ನಾನೇ ಮಾಡಿದೆ ಅಂತ ಹೇಳಲ್ಲ, ಸಮ್ಮಿಶ್ರ ಸರ್ಕಾರ ಅವರ ಬೆಂಬಲ ಕೊಟ್ಟಿದ್ರಿಂದ ನಮಗೊಂದು ಅವಕಾಶ ಸಿಕ್ಕಿದೆ. ಯಾವ ರೀತಿ ಕೆಲಸ ಮಾಡಿದೀವಿ ಅಂತಕ್ಕಂಥ ದಾಖಲೆಗಳಿವೆ. 58 ರಸ್ತೆಗಳನ್ನ ಅಗಲೀಕರಣ ಮಾಡಿದ್ದೇನೆ ನಾನು ಮುಖ್ಯಮಂತ್ರಿ ಆದ 20 ತಿಂಗಳಲ್ಲಿ. ಆ ಸಂದರ್ಭದಲ್ಲಿ ಇದೇ ಪುಟ್ಟೇನಹಳ್ಳಿ, ಇದೇ SM ಕೃಷ್ಣ ಅವ್ರ ಮುಖ್ಯಮಂತ್ರಿಗಳು, ಇವರು UD ಮಂತ್ರಿಗಳು ನಗರಾಭಿವೃದ್ಧಿ, ಆ ಕೆರೆ ಮುಚ್ಚಾಕಿ ಡಾಲರ್ಸ್ ಕಾಲೋನಿ, JP ನಗರ ಡಾಲರ್ಸ್ ಕಾಲೋನಿ ಮಾಡಿ ಎಲ್ಲ IAS ಆಫೀಸರ್ಗಳು, IPS ಆಫೀಸರ್ಗಳು, ರಾಜಕಾರಣಿಗಳಿಗೆ ಸೈಟ್ ನ ಅಲಾಟ್ ಮಾಡಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.